ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಕಂಚು ಗೆದ್ದಿದೆ ಭಾರತದ ಹಾಕಿ ತಂಡ. ಹೌದು, ಸ್ಪೇನ್ ವಿರುದ್ಧವಾಗಿ ಕಂಚುಗಾಗಿ ನಡೆದಂತಹ ಪಂದ್ಯದಲ್ಲಿ 2-1 ಗೋಲುಗಳ ಅಂತರದಿಂದ ಭಾರತ ಗೆಲುವನ್ನ ದಾಖಲಿಸಿದೆ. ವಿಚಾರ ಅಂತ ಅಂದ್ರೆ ಇದು ಭಾರತದ ಹಾಕಿಗೆ ಬಹಳ ಖುಷಿ ತರುವಂತಹ ಸಂಗತಿ. ಹಾಕಿ ಪ್ರಿಯರಿಗೆ ಅಥವಾ ಹಾಕಿ ಗೇಮ್ನ ಮುಂದಿನ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೇನೂ ಕೂಡ. ಯಾಕಂತಾರೆ 2 ಬಾರಿ ಅಂತಾದ್ರೆ ಕಳೆದ ಬಾರಿಯ ಒಲಿಂಪಿಕ್ ಹಾಗೆ ಈ ಬಾರಿಯ ಒಲಿಂಪಿಕ್ ನಲ್ಲಿ, ಟೋಕಿಯೋ ಒಲಿಂಪಿಕ್ ನಲ್ಲಿ, ಪ್ಯಾರಿಸ್ ಒಲಿಂಪಿಕ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಭಾರತ ಹಾಕಿ ತಂಡ ಕಂಚನ್ನ ಗೆದ್ಕೊಂಡಿದೆ ಅಂತ ಅಂದ್ರೆ ಇದು ಸಾಮಾನ್ಯ ಸಂಗತಿ ಅಲ್ಲ. ಒಲಿಂಪಿಕ್ಸ್ ನಲ್ಲಿ ಕಂಚು ಗೆದ್ದಿದೆ ಮತ್ತೆ ಭಾರತದ ಪುರುಷರ ಹಾಕಿ ತಂಡ. ಕೇಳೋರಿಗೆ ಏನಿದು ಕಂಚಿಗೋಸ್ಕರ ಇಷ್ಟೊಂದು, ಬಟ್ ಭಾರತ ಹಾಕಿ ತಂಡ ಯಾವ ಸ್ಥಿತಿಗೆ ಬಂದಿತ್ತು, ಈಗ ಮತ್ತೆ ಹೇಗೆ ಅವರು ಬೌನ್ಸ್ ಬ್ಯಾಕ್ ಆಗಿ ಮುನ್ನುಗ್ತಾ ಇದ್ದಾರೆ ಅನ್ನೋದಕ್ಕೆ ಈಗ ಕಳೆದ ಕೆಲವೊಂದು 4-5 ವರ್ಷಗಳಿಂದ ನಾವು ನೋಡ್ತಾ ಇದೀವಲ್ಲ, ಇವರ ಗೇಮೇ ಸಾಕ್ಷಿ. ನಾನು ಮೊದಲೇ ಹೇಳಿದಾಗೆ ಇದು ಇಡೀ ದೇಶದ ಹಾಕಿಗೆ ಸಂಬಂಧಪಟ್ಟ ಹಾಗಿನ ಖುಷಿ ಸುದ್ದಿ. ಮುಂದಿನ ದಿನಗಳಲ್ಲಿ ಹಾಕಿ ಮತ್ತಷ್ಟು ಜನಪ್ರಿಯಗೊಳ್ಳೋದಕ್ಕೆ, ಮತ್ತಷ್ಟು ಹಾಕಿ ಕಡೆಗೆ ಒಲವನ್ನ ನಮ್ಮ ಕ್ರೀಡಾಸಕ್ತರು ಹೊಂದೋದಕ್ಕೆ ಅತಿ ಮುಖ್ಯ ಆದಂತ ಒಂದು ಗೆಲುವಾಗಿದೆ. ಕಳೆದ ಬಾರಿ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಕಂಚು ಗೆದ್ದಿದ್ರು, ಸತತ 2 ಬಾರಿ ಈ ಬಾರಿ ಗೆದ್ದ ಹಾಗಾಗಿದೆ. ಆಮೇಲೆ ಶ್ರೀಜೇಶ್ ವಾಟ್ ಅ ಮ್ಯಾನ್, ಏನು ಹಾಕಿಗೆ ಸಂಬಂಧಪಟ್ಟ ಹಾಗೆ ವಾಲ್ ಅಂತಾನೆ ಹೆಸರಾಗಿರುವಂತವ್ರು ನಮ್ಮ ಕೇರಳದ ಶ್ರೀಜೇಶ್. ಅವರಿಗೂ ಕೂಡ ಇವತ್ತು ವಿದಾಯದ ಪಂದ್ಯ ಆಗಿತ್ತು. ಆದ್ರೆ ಇವತ್ತು ಶ್ರೀಜೇಶ್ ಬಹಳ ಅತ್ಯುತ್ತಮವಾದಂತ ಪ್ರದರ್ಶನವನ್ನ ಮಾಡಿದ್ರು. ತಾನು ಯಾಕೆ ಒಬ್ಬ ವಾಲ್ ಅನ್ನೋದನ್ನ ಇವತ್ತು ಮತ್ತೆ ಪ್ರೂವ್ ಮಾಡಿದ್ರು. ಅದರಂತೆ ಶ್ರೀಜೇಶ್ಗೆ ಇವತ್ತು ದೊಡ್ಡ ಬೀಳ್ಕೊಡುಗೆ, ದೊಡ್ಡ ಸೆಂಡ್ ಆಫ್ ಕೂಡ ಸಿಕ್ಕಂಗಾಗಿದೆ. ಸ್ಪೇನ್ ವಿರುದ್ಧವಾಗಿ 2-1 ಅಂತರದಲ್ಲಿ ಗೆದ್ದ. ಆಮೇಲೆ ಈ ಬಾರಿ ಇವತ್ತು ಟೂರ್ನಿ ಆರಂಭದ ಪಂದ್ಯದಿಂದನೂ ಕೂಡ ಭಾರತ ಎದುರಿಸಿದಂತ ತಂಡಗಳು ಆಡದಂತ ರೀತಿ ನೋಡಿದಂತ ಸಂದರ್ಭದಲ್ಲಿ ನಿಜಕ್ಕೂ ಇವರು ಗೋಲ್ಡ್ ಗೆಲ್ಲೋರೆ ಅನ್ನುವಷ್ಟು ಮಟ್ಟಿಗಿನ ಒಂದು ಭರವಸೆಯನ್ನ ಮೂಡಿಸಿದ್ದಾರೆ. ಯಾಕಂದ್ರೆ ಅಷ್ಟೊಂದು ಅದ್ಭುತವಾದ ಒಂದು ಆಟ. ಭಾರತ ಕಳೆದ ಕೊನೆಯ ಬಾರಿ ಗೋಲ್ಡ್ ಗೆದ್ದಂತದಕ್ಕಿಂತ ಹಿಂದೆ ಆಸ್ಟ್ರೇಲಿಯಾದ ವಿರುದ್ಧ ಅವ್ರು ಸೋತಂತ ಗೆಲ್ಲೋಕೆ ಸಾಧ್ಯ ಆಗಿರಲಿಲ್ಲ. ಈ ಬಾರಿ ಆಸ್ಟ್ರೇಲಿಯಾದ ವಿರುದ್ಧ ಗೆದ್ರು. ಆದ್ರೆ ಮೊನ್ನೆ ಜರ್ಮನಿ ವಿರುದ್ಧ ಸೋತು ನಿರಾಸೆ ಅನುಭವಿಸಿದ್ರಿಲ್ಲ ಅಂದ್ರೆ ಅವರು ಗೋಲ್ಡ್ ಅಥವಾ ಸಿಲ್ವರ್ಗೆ ಕಣ್ಣಿಟ್ಟಂತವ್ರು.